ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಜಾಗನೂರು ಅಂತಕ್ಕಂತಹ ಗ್ರಾಮದ ಬಸವರಾಜ್ ಅಂತಕ್ಕಂಥ ಒಂದು ಮನೆಯಲ್ಲಿ 1 ಜನವರಿಯಿಂದ ಇದ್ದಕ್ಕಿದ್ದಂತೆ ಮನೆ ಮೇಲೆ ಕಲ್ಲು ಬೀಳ್ತವೆ. ಆ ಮನೆಯಲ್ಲಿರುವ ಹುಡುಗ ಎಲ್ಲಾ ಲಿಂಗ ಅಂತಕ್ಕಂಥವನ ಮೈ ಮೇಲೆ ಬಟ್ಟೆಗಳು ಇದ್ದಕ್ಕಿದ್ದಂತೆ ಹರಿದ್ಕೊಳ್ತವೆ. ಮೈ ಮೇಲೆ ಇದ್ದಕ್ಕಿದ್ದಂಗೆ ಕೇರ ಬಂದ್ಬಿಡುತ್ತೆ, ಮೈಯೆಲ್ಲ ಗಾಯ ಆಗಿರುತ್ತೆ. ಇದ್ದಕ್ಕಿದ್ದಂತೆ ಆ ಮನೆಯಲ್ಲಿ 500 ರೂಪಾಯಿ 100 ರೂಪಾಯಿನ ನೋಟುಗಳು ಇದ್ದಕ್ಕಿದ್ದಂತೆ ಬೀಳ್ತವೆ. ಇದಲ್ದಲೆ ಆ ಊಟ ಮಾಡಲು ತಂದಂತ ಅನ್ನ ಇದ್ದಕ್ಕಿದ್ದಂತೆ ಕೆಂಪಾಗುತ್ತೆ. ಇನ್ನೂ ವಿಸ್ಮಯ ಅಂತಂದ್ರೆ ಆ ಮನೆಯೆಲ್ಲ ಎಲ್ಲಾ ಜನಗಳು ಕೂತಿದ್ದಾಗಲೇ ಮೇಲಿಂದ ಬಂದು ಚೀಟಿ ಬೀಳ್ತವೆ. ಆ ಚೀಟಿಯಲ್ಲಿ 3 ಹೆಸರು ಮಾತ್ರ ಇರುತ್ತೆ. ಅದರಲ್ಲಿ ವಿಭೂತಿ ಇರುತ್ತೆ, ಹಳೆಯ ತಗಡುಗಳು ಯಂತ್ರಗಳಿರ್ತವೆ, ಕೊಳತ ನಿಂಬೆಹಣ್ಣಿರುತ್ತೆ. ಇಷ್ಟು ಕೊಟ್ಟು ಬಂದು ಬೀಳ್ತಾ ಇದ್ದಾವೆ. ಈ ಸವಾಲನ್ನು ಸ್ವೀಕರಿಸಿದ ವ್ಯಕ್ತಿಗಳಿಗೆ ಲಕ್ಷ್ಮಣ್ ಯಡ್ರಾವಿ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಹುಡುಗ ಎಲ್ಲ ವಿಷಯಗಳನ್ನು ತೋರಿಸಿ ಭಾನುಮತಿ ಹುಲಿಕಲ್ ಇಲ್ಲ ನಟರಾಜ್ ಇಲ್ಲ ಅಂತ ಹೇಳ್ತಾರೆ. ಅದೇ ಯೂಟ್ಯೂಬ್ ಚಾನಲ್ ಹುಲಿಕಲ್ ನಟರಾಜ್ ಅವರಿಗೆ ನೇರ ಸವಾಲ್, ನಾನು 40,000 ರೂಪಾಯಿ ಕೊಡ್ಲಿಕ್ಕೆ, ನೀವು ಕೇಳಿದಷ್ಟು ದುಡ್ಡು ಕೊಡ್ಲಿಕ್ಕೆ ತಯಾರಾಗಿದ್ದೇನೆ, ನನ್ನ ಸವಾಲನ್ನು ಸ್ವೀಕರಿಸಿ. ಹುಲಿಕಲ್ ನಟರಾಜ್ ಅವರಿಗೆ ನೇರವಾಗಿರ್ತಕ್ಕಂಥ ಸವಾಲೊಂದನ್ನ ಈ ಮನೆಯಲ್ಲಿ ನಡೆಯುವ ಭಾನುಮತಿಯ ಕೇಸನ್ನ ನಿವಾರಣೆ ಮಾಡಿದ್ರೆ ನಾನು 40,000 ರೂಪಾಯಿ ಅಲ್ಲದಲೆ ನೀವು ಕೇಳಿದಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿ ಸವಾಲನ್ನ ನನಗೆ ಎಸೆದಿದ್ದಾರೆ ಲಕ್ಷ್ಮಣ್ ಯಡ್ರಾವಿ ಯೂಟ್ಯೂಬ್ ಚಾನಲ್ ಅಲ್ಲಿ. ಸಾಕಷ್ಟು ಯೂಟ್ಯೂಬ್ ಚಾನಲ್ನ ಮಾಧ್ಯಮ ಮಿತ್ರರು, ದಿನಪತ್ರಿಕೆಯ ಚಿಕ್ಕೋಡಿ ತಾಲೂಕಿನ ದಿನಪತ್ರಿಕೆಯವರು, ಸಮೂಹ ಮಾಧ್ಯಮದವರು ಈ ಸವಾಲನ್ನ ಸ್ವೀಕರಿಸಲು ಹುಲಿಕಲ್ ನಟರಾಜ್ ಸಿದ್ಧರಿದ್ದಾರಾ ಅಂತ ಹೇಳಿ ನನಗೆ ಪ್ರಶ್ನೆಗಳನ್ನು ಹಾಕಿ ನನ್ನ ಮುಂದೆ ಸಾಕಷ್ಟು ಮಾಧ್ಯಮದವರು ಬಂದು ಕುಳಿತಿದ್ದಾರೆ. ನನ್ನ ಮನವಿ ಇಷ್ಟೇ, ಆ ಮನೆಯಲ್ಲಿ ನಡೀತಾ ಇರ್ತಕ್ಕಂತಹ ಇದ್ದಕ್ಕಿದ್ದಂತೆ ಆ ಹುಡುಗನ ಮೈ ಮೇಲೆ ಕೆಂಪಾಗುವಂಥದ್ದು, ಬಟ್ಟೆ ಹರ್ಕೊಳ್ಳುವಂಥದ್ದು, ಇದ್ದಕ್ಕಿದ್ದಂತೆ ಚೀಟಿ ಬಂದು ಬೀಳೋದು, ಇದ್ದಕ್ಕಿದ್ದಂತೆ ಅನ್ನ ಕೆಂಪಾಗೋದು, ಇದ್ದಕ್ಕಿದ್ದಂತೆ ದುಡ್ಡು ಬಂದು ಬೀಳೋದು, ಇವೆಲ್ಲ ಭಾನುಮತಿ ಅಂತ ಹೇಳ್ತಾರೆ. ಆ ಭಾನುಮತಿ ಅಲ್ಲ, ಅದು ಬೀಳ್ತಾ ಇರೋ ಸತ್ಯ. ವಿಕೃತ ಮನಸ್ಸಿನ ಒಂದು ಕ್ರಿಯೆ ಅನ್ನೋದನ್ನು ನೇರವಾಗಿ ನಾನು ಹೇಳಲಿಕ್ಕೆ, ಆ ಸವಾಲನ್ನು ನಾನು ಸ್ವೀಕರಿಸಲಿಕ್ಕೆ ಸದಾ ಸಿದ್ಧನಿದ್ದೇನೆ. ಈ ಕ್ಷಣದಲ್ಲಿ ಮಾನ್ಯ ಬೆಳಗಾವಿ ಜಿಲ್ಲೆಯ SP ಅವರಿಗೆ ಮತ್ತು ಅಲ್ಲಿನ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ನಾನು ಮನವಿಯನ್ನು ಕೊಡ್ತಾ ಇದ್ದೇನೆ. ಆ ಮನೆಯಲ್ಲಿ ನಡೆಯುವಂತಹ ಭಾನುಮತಿಯನ್ನ ನಿವಾರಣೆ ಮಾಡಲಿಕ್ಕೆ ನಾನು ತಯಾರಾಗಿದ್ದೇನೆ. ನನಗೆ ಸೂಕ್ತ ರಕ್ಷಣೆ ಕೊಡಬೇಕು ಅಂತ ಹೇಳಿ ಮನವಿ ಮಾಡಿಕೊಳ್ತೇನೆ. ಆ ಹುಡುಗ ಹಾಕಿರುವ ಆ ಸವಾಲನ್ನ ಈ ಕ್ಷಣದಿಂದ ಆ ಹುಡುಗ ಮತ್ತು ಆ ಮನೆಯವರು ನನಗೆ ಒಂದು ಕರೆ ಮಾಡಿ, ಬನ್ನಿ ಆ ಸವಾಲನ್ನು ಸ್ವೀಕರಿಸಿ, ನೀವು ಕೇಳಿದ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರನ್ನು ಫೋನ್ ಮಾಡಿದ್ರೆ ಸಾಕು, ಇಲ್ಲ ನಾನೇ ನೇರವಾಗಿ ನಿಮ್ಮ ಮುಂದೆ ಆ ಹುಡುಗನಿಗೆ ಫೋನ್ ತಗೊಳ್ತೇನೆ, ಅವ್ರ ಮನೆಯವ್ರ ಜೊತೆ ಮಾತನಾಡ್ತಾನೆ. ಅವರು ಬನ್ನಿ ಅಂದ ಕ್ಷಣ ನನಗೆ ಅವ್ರು ಯಾರು ದುಡ್ಡು ಕೊಡೋದು ಬೇಡ, ಕೊಡೋದಾದ್ರೆ ನನಗೆ 4,40,000 ಯಾವುದೂ ಬೇಡ, ಅದ್ರಲ್ಲಿ 40 ಲಕ್ಷ ಅಂತ ಹಾಕಿದ್ದಾರೆ. ನೀವು ಅಂಡರ್ಲೈನ್ ಮಾಡಿ ಆ ಯೂಟ್ಯೂಬಲ್ಲಿ. ಅವ್ರು ಹೇಳುವಾಗ 4 ಲಕ್ಷ ಖರ್ಚಾಗಿದೆ ಅಂತ ಹೇಳ್ತಾರೆ. ಇನ್ನೊಂದ್ಸರಿ ಹೇಳ್ಬೇಕಾದಾಗ ಅವ್ರು ಕೇಳಿದಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ. ಈಗಾಗಲೇ ಆ ಮನೆಯವರು ಎಲ್ಲ ಸ್ವಾಮೀಜಿಗಳನ್ನ, ಮಾಟ ಮಂತ್ರಗಾರನ ಪ್ರತಿಯೊಬ್ಬರನ್ನು ಕೂಡ ಭೇಟಿ ಮಾಡಿ ಸೋತು ಸುಣ್ಣ ಆಗಿದ್ದಾರೆ. ನಾನು ಹೋದ ತಕ್ಷಣ ಆ ಮನೆಯಲ್ಲಿ ನಡೆಯುವಂಥ ಎಲ್ಲ ಕ್ರಿಯೆಗಳಿಗೆ ಪುಲಿಸ್ ಸ್ಟಾಪ್ ಹಾಕಲಿಲ್ಲ ಅಂದರೆ ಆ ಮನೆಯ ಒಬ್ಬ ಮಗನಾಗಿ ಇಡೀ ನನ್ನ ಜೀವನ ಪರ್ಯಂತ ಕೆಲಸ ಮಾಡಲಿಕ್ಕೆ ತಯಾರಾಗಿದ್ದೇನೆ. ಈ ಸವಾಲನ್ನು ಅವರು ಸ್ವೀಕರಿಸಬೇಕು ಅಂತ ಮನವಿ ಮಾಡಿಕೊಳ್ತೇನೆ. ಅಲ್ವ, ನಮಸ್ಕಾರ. ನಮಸ್ತೆ. ಲಕ್ಷ್ಮಣ್ ಯಡ್ರಾವಿ ಅಲ್ಲ? ಹೌದ್ರಿ. ಈಗ ನಾನು ರೆಕಾರ್ಡ್ ಮಾಡ್ಕೋಬೋದಾ ವಿತ್ ಯುವರ್ ಪರ್ಮಿಷನ್? ಅಂದ್ರೆ ನಾನು ಇಲ್ಲಿ ಅಂಜನಾದ್ರಿ ದೇವಸ್ಥಾನ ಇಲ್ಲಿ ಮಾತಾಡ್ಲಿಕ್ಕೆ ಆಗಲ್ಲ, ಅದಕ್ಕೆ ನಾನು ಅವ್ರ ನಂಬರ್ ಕಳಿಸ್ತೀನಿ. ಅಲ್ಲ, ಒಂದೇ ನಿಮಿಷ ಹೊರಗಡೆ ಬಂದು ಮಾತಾಡಿ, ಒಂದೇ ನಿಮಿಷ. ಏನಿಲ್ಲ, ನಾನು ಈಗ ನೀವು ಸವಾಲ್ ಹಾಕಿರೋ ಸತ್ಯ ಅಲ್ವಾ? ಹೌದು ಹೌದು ಹೌದು. ಏನಂತ ಸವಾಲ್ ಹಾಕಿದ್ರಿ ನಿಮ್ಮ ಬಾಯಿನಲ್ಲಿ ಹೇಳ್ಬಿಡಿ. ಏನಿಲ್ಲ, ಅದು ಆಗಿರ್ತಕ್ಕಂಥದ್ದು ಭಾನುಮತಿ ಪ್ರಯೋಗ ಅಂತ ಹೇಳಿ ವಾಮಾಚಾರದ್ದು ಅವ್ರ ಮನೆಯಲ್ಲೇ ಯಾರು ಕೇಳಿದಾರ್ರಿ ಅವ್ರು. ಅವ್ರು ಕರ್ಸಿ ಏನಂದ್ರು, ಇಲ್ಲ ಹಿಂಗಾಗಿದೆ ಅಂತ ಹೇಳಿದಾಗ
ನಾನೇನಂದೆ ನೀವು ಈ ಕಡೆ ನಮ್ ಭಾಗಕ್ಕೆಲ್ಲ ಬಂದಿದ್ರಿ ಒಂದೆರಡು ಬಾರಿ ನಾನು ನೋಡಿದ್ದೇನೆ. ಅವಾಗ ನನ್ಗನ್ಸ್ತು ಇವ್ರಿಗೆ ಒಂದು ನೇರವಾಗಿರ್ತಕ್ಕಂಥ ಸವಾಲ್ ರೂಪದಲ್ಲಿ ಹಾಕಿದ್ರಿ, ಏನಾಗ್ತಾ ಇದೆ ಸತ್ಯ, ಅದು ವಾಮಾಚಾರ ಹೌದಾ ಅಲ್ವಾ ಪ್ರೂವ್ ಆಗುತ್ತಾ ಅಂತ ಹೇಳಿ ನಾನು ಸವಾಲ್ ಹಾಕಿದ್ವಿ. ವಿಜಯ್ ನೀವು ಸವಾಲ್ ಹಾಕಿದ್ದು ಒಪ್ಕೋತೀರಿ ಹೌದಲ್ವಾ? ಹೌದು ಹೌದು. ಎಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿ ಅದ್ರಲ್ಲಿ 40 ಲಕ್ಷ ಅಂತ ಇದೆ, ನೀವು ಕೊಡ್ತೀನಿ ಅಂತ ಹೇಳಿ. ನಾನು ಇನ್ನೊಮ್ಮೆ ಮೆನ್ಷನ್ ಮಾಡ್ತೇನೆ, ಅದು 40 ಲಕ್ಷ ಅಲ್ಲ, 4 ಲಕ್ಷ ಮಾಡ್ಬಿಟ್ಟು ಅದು 4 ಲಕ್ಷ ಎತ್ತರ ತಂದ್ರೆ ಅವ್ರು ಇಲ್ಲಿವರೆಗೆ ತಿರುಗಾಡಿರ್ತಕ್ಕಂಥದ್ದು, ಅವರು ಕರ್ನಾಟಕ ಆಗಿರ್ಬೋದು, ಕರ್ನಾಟಕದಲ್ಲಿ ಒಂದಷ್ಟು ವಾಮಾಚಾರ ಅದು ಇದು ಅಂತ ಹೇಳಿ ಏನಾದ್ರು ಇದ್ ಮಾಡ್ತಾರಲ್ಲ, ಅದನ್ನ ಮಾಡೋರ ಹತ್ರ ಆಗಿರ್ತಕ್ಕಂಥದ್ದು ಖರ್ಚು. ಅಲ್ಲ, ನೀವು ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀನಿ ಅಂತ ಹೇಳಿದಿರಿ ನನಗೆ. ಈಗ ಹೇಳ್ದಂಗೆ ಅದೇನಾದ್ರೂ ಅಲ್ಲಿ ವಾಮಾಚಾರ ಅಲ್ಲ, ಅದು ಯಾರಾದ್ರೂ ಒಬ್ರು ಕೃತಕವಾಗಿ ಮಾಡಿರ್ತಕ್ಕಂಥದ್ದು ಪ್ರೂವ್ ಮಾಡಿದ್ರೆ ನಮ್ದೇ ಆಗಿರ್ತಕ್ಕಂಥದ್ದು ಒಂದು ಬಹುಮಾನ ಇದೆ, ಅದನ್ನ ನಾವು ಕೊಡ್ತೇವೆ. ಎಷ್ಟು ಕೊಡ್ತೀನಿ ಅಂತ ಹೇಳಿದ್ರೆ ಅದು ನಮ್ದು ಎಷ್ಟು ಕೊಡ್ತೇವೆ ಅಂತ ಅದು ಸಾಲ್ವ್ ಆದ ನಂತರ ನಾವು ಇಲ್ಲೇ ಮಾಡ್ತೀವಿ. ಅಲ್ಲ, ನೀವು ಕೇಳಿದಷ್ಟು ಕೊಡ್ತೀವಿ ಅಂತ ಹೇಳಿದಿರಿ, ಅದ್ರಲ್ಲಿ ಅದಕ್ಕೋಸ್ಕರ ಖುಷಿ ಆಯ್ತು ನನಗೆ. ಎರಡೂ ಒಂದೇ ಅಲ್ರಿ? ಹೌದಲ್ವಾ? ಈಗ ಆ ಮನೆಯವರು ಪರ್ಮಿಷನ್ ಕೊಡ್ತಾರಲ್ವಾ ನಾನು ಬಂದ್ರೆ? ಬರ್ರಿ ಬರ್ರಿ ಬರ್ರಿ, ಅದನ್ನ ಯಾವಾಗ ಬೇಕಾದ. ಈಗ ನಿಮ್ ಸವಾಲನ್ನ ನಾನು ನೇರವಾಗಿ ಸ್ವೀಕರಿಸ್ತಾ ಇದ್ದೀನಿ. ಅಲ್ಲಿ ನಡೀತಾ ಇರೋದು ಬಾನಾಮತಿ ಅಂತ ನೀವ್ ಹೇಳಿದಿರಿ, ನೀವು ಮಾತಾಡುವಾಗಲೇ ಹೇಳಿದಿರಿ ಅದು ಬಾನಾಮತಿ ಅಲ್ಲ, ವಾಮಾಚಾರ ಮಾಟ ಮಂತ್ರ ಮೌಢ್ಯತೆ ಕಾನೂನು ವಿರುದ್ಧ ಅದು ತಪ್ಪಾಗುತ್ತೆ, ಅದು ನಡೆದಿಲ್ಲ, ಅದು ಮನಸ್ಸಿನ ಕ್ರಿಯೆ ಅಲ್ಲಿ ನಡೆದಿರೋದು, ಅದೇನು ಅಂತ ಗೊತ್ತಾಗುತ್ತೆ. ಎರಡನೇದು ದುಡ್ಡು ಬೀಳುತ್ತೆ ಅಂತ ಹೇಳಿದಿರಿ, ಆ ದುಡ್ಡು ಬಿದ್ದರೆ ಎಲ್ಲಿಂದ ಬೀಳುತ್ತೆ? ಅದು ಬೇರೆ ನೋಟ, ಸರ್ಕಾರದ ನೋಟ? ಸರ್ಕಾರದ್ದೇ ನೋಟು. ಸರ್ಕಾರದ್ದೇ ನೋಟು ಆ ಮನೆ ಒಳಗಡೆ ಬಿದ್ದಿರುತ್ತೆ. ಹಾಗಾದ್ರೆ ಆ ಸಮಸ್ಯೆ ಅಲ್ಲೇ ಬಗೆಹರಿಸಬಹುದಾಗಿತ್ತು, ಆ ದುಡ್ಡಿನಿಂದಲೇ. ಅವ್ರದ್ದು ಅಷ್ಟೊಂದು ದುಡ್ಡು ಬೀಳ್ತಾ ಇದೆ ಅಂತಂದ್ರೆ ಅಲ್ಲ, ಅದು ಬಿದ್ದಿರ್ತಕ್ಕಂಥದ್ದು 10,001 ರೂಪಾಯಿ ಏನೋ ಅದರಿ ಅದು. ಅಷ್ಟು ಇದೆ. ಹಾ, ಎಸ್. ಆಮೇಲೆ ಅನ್ನ ಕೆಂಪಾಗ್ತಾ ಇರೋದು, ಅದನ್ನ ಒಯ್ದವರು ದೇವಸ್ಥಾನದಲ್ಲಿ ಹಾಕಿರ್ತಕ್ಕಂಥದ್ದು ಕೂಡ ಅವ್ರು ಹೇಳಿದಾರೆ. ಅಲ್ಲ, ಅನ್ನ ಕೆಂಪಾಗುತ್ತೆ ಮನೆಯಲ್ಲಿ. ಹೌದು ಹೌದು. ಆಮೇಲೆ ಆ ಹುಡುಗನ ಮೈ ಮೇಲೆ ಬಟ್ಟೆ ಹರ್ಕೊಳ್ತವೆ, ಬಟ್ಟೆ ಹರಿಯುತ್ತೆ ಹರಿಯುತ್ತೆ ಹರಿಯುತ್ತೆ. ಇಷ್ಟು ಅದು ಹಿಂಗ ಸೂಜಿ ತರ ಚುಚ್ಚಿದ ಹಾಗೆ ಪಕ್ಕಿ ಎದ್ದ ಸೂಜಿ ತರ ಚುಚ್ಚಿದ ಹಾಗಾಗುತ್ತೆ. ಹೌದೌದು. ಅದು ಏನು ಅಂತ ನಾನು ವಿವರವಾಗಿ ಈ ಕ್ಷಣ ನೀವು ಅನುಮತಿ ಈಗಲೇ ಕೊಟ್ರೆ, ಆ ಮನೆಯವ್ರನ್ನ ಕೇಳ್ಕೊಟ್ರೆ ಈ ಕ್ಷಣ ನಾನು ಹೊರಡ್ಲಿಕ್ಕೆ ತಯಾರಾಗಿದ್ದೇನೆ. ನಾನು ಅಲ್ಲಿನ SP ಅವರಿಗೆ ಮತ್ತು ಪೊಲೀಸ್ನವ್ರಿಗೂ ಕೂಡ ಮಾಹಿತಿ ಕೊಡ್ತೇನೆ. ಯಾಕೆಂದ್ರೆ ನಾವು ಬಂದಾಗ ನಮಗೆ ಸೂಕ್ತ ರಕ್ಷಣೆ ಕೊಡ್ಬೇಕಾಗತ್ತೆ. ಮತ್ತೆ ಎಲ್ಲ ಹೇಳಿ ಹೇಳಿ. ಯಾಕಂದ್ರೆ ನಿಮ್ದು ಒಂದು ಅಭಿಮಾನಿಗಳು, ನಾನು ಅದರಲ್ಲಿ ನಿಮ್ ಹೆಸರು ತಗೊಳ್ತಿದ್ರಿಂದ ನಾನ್ ಕೂಡ ವಾಮಾಚಾರದಲ್ಲಿ ನಂಬಿಕೆ ನನ್ಗೂ ಕೂಡ ಇಲ್ಲ. ನಂಬಿಕೆ ಇಲ್ಲ ಅಂತ ಹೇಳ್ತೀರಿ, ಆದ್ರೆ ನೀವು ಹೇಳುವಾಗ ವಾಮಾಚಾರ ನಡೆದಿದೆ, ಇದು ಒಬ್ಬಂಚಾರ ನಡೆದಿದೆ, ಇದು ಸತ್ಯ, ಇದು ನಿವಾರಣೆ ಮಾಡೋದವ್ರಿಗೆ ಏನ್ ಬೇಕಾದ್ರೂ ಕೊಡ್ತೀನಿ ಅಂತ ಹೇಳಿದೆ. ಇಲ್ಲ, ಅವ್ರ ಮನೆಯವ್ರೆ ಮಾಡಕತ್ತಾರ. ಒಂದೇ ನಿಮಿಷ, ನಾನು ಲೈನ್ ಅಲ್ಲಿ ತಗೊಳ್ಳ. ಹಂಗೆ ಲೈನಿಗೆ ತಗೊಳ್ಳಿ, ಅದನ್ನು ಈಸಿ ಆಗುತ್ತೆ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ಹಲೋ, This call will be recorded. ಹಲೋ ಸರ್, ಮಾತಾಡ್ರಿ ಲೈನ್ ಅಲ್ಲಿ. ನಮಸ್ಕಾರ ಸರ್, ನಮಸ್ಕಾರ ಸರ್. ಯಾರು ಮಾತಾಡ್ತಾ ಇರೋದು? ನಾನು ಬಸವರಾಜ್ ಚನ್ನವಿ ಅಂತ ಸರ್, ಬೆಂಗಳೂರಿಂದ ಮಾತಾಡೋದು. ಬಸವರಾಜ್ ಅವರೇ ನಮಸ್ಕಾರ, ಚೆನ್ನಾಗಿದ್ದೀರಾ? ಈಗ ನಿಮ್ ಮನೆಯಲ್ಲಿ ನಡೀತಾ ಇರೋದು ಏನೇನು ಅಂತ ಹೇಳ್ತೀರಾ? ಸರ್, 1 ಮಿನಿಟ್ ಸರ್, ಹೊರಗಡೆ ಬನ್ನಿ. ಅದ ಸರ್, ಈಗ ನಮ್ ಮನೆಯಲ್ಲಿ ಫಸ್ಟ್ ಏನಾಗ್ತಿತ್ತು ಸರ್, ಚೀಟಿಗಳು ಬೀಳ್ತಿದ್ವು ಸರ್. ಅದ್ರಾಗ 3 ಜನ ಹೆಸರು ಮತ್ ಚೀಟಿಗಳು ಬೀಳ್ತಿದ್ರು. ಅದ್ರಾಗ ಬಿಳಿ ಬಸ್ ಬರ್ತದ ಕಂಟಿನ್ಯೂ ಸರ್. ಅದ ಕಂಟಿನ್ಯೂ 1 ಮಂತ್ ತಕ ಬಿದ್ದರು. ನಾವೆಲ್ಲಾ ಅಬ್ಸರ್ವೇಷನ್ ಕೊಟ್ಟು CCTV ಕ್ಯಾಮ್ರಾ ಕುಣಿಸಿನ್ರಲ್ಲ, ಹೊರಗಡೆ ಒಳಗಡೆ ಎಲ್ಲಾ ಕುಣಿಸಿದ್ರೆ ನಾವು ಕಂಟಿನ್ಯೂ ಬೀಳಾಕತ್ತವ್ರು. ಅದ ಯಾವ ತರ ಬೀಳ್ತೈತಿ ಅನ್ನೋದು ನಮಗಂತೇ ಒಟ್ಟ ಗೊತ್ತಾಗ್ಲಿಲ್ಲ ಸರ್. ಆಮೇಲೆ ಏನಾಯ್ತು ಸರ್, ಅದ ಚೀಟಿ ಬೀಳುದ ನಾವು ಅಬ್ಸರ್ವೇಷನ್ ಕೂತು ನಾವೆಲ್ಲಾ ಚೆಕ್ ಮಾಡಿದ್ರಿ. ಚೆಕ್ ಮಾಡೋ ನಮ್ ಮುಂದೆ ಬೀಳಾಕತ್ ನಾವು. ಅದ ಹೆಂಗ ಬೀಳ್ತಾವ ಏನು ಗೊತ್ತಾಗ್ಲಿಲ್ಲ. ಆಮೇಲೆ ನಾವು ಸ್ವಾಮಿಗಳನ್ನ ಕೇಳುದ್ರಿ, ಮತ್ ಹೊರಗಡೆ ಬಿಡಿ ಅದೇನೋ ಮಾಡಿದ್ರಿ. ಆಮೇಲೆ ಅನ್ನ ಮಾಡಿದ್ಲೆ ಅನ್ನ 3 days ಆಯ್ತು, ಅದು ಕಂಟಿನ್ಯೂ ಕೆಂಪಾಯ್ತು. ಕೆಂಪಾಯ್ತು, ಅನ್ನ 3 days ಕೆಂಪಾಯ್ತು. ಆಮೇಲೆ ಏನಾಯ್ತು ಸರ್, ನಿಂಬೆಕಾಯಿ ಮತ್ತೆ ಸತ್ತಿ ಬೆಳಕತ್ತವ್ರಿ. ಆಟೋಮೆಟಿಕ್ ಆಗಿ ಅವ ಬಿಳಿ ಪೇಪರ್ನ ಕಟ್ಟಿದ್ದು ಮ್ಯಾಲಿಂದ ಅಲ್ಲೇ ಬಿಲ್ಡಿಂಗ್ ಐತ್ರಿ. ನಿಂಬೆಹಣ್ಣು ಹಸಿದ ಒಣಗಿತ್ತ ಹಸಿದು. ನಿಮ್ ಸುತ್ತಮುತ್ತ ಏನಾದ್ರು ನಿಂಬೆಹಣ್ಣಿನ ಗಿಡಗಳು ಬಾ? ನಿಂಬೆಹಣ್ಣು ಗಿಡಗಳು ಇದಾವೆ ಸರ್. ಸರಿ, ತತ್ತಿ ನಾಟಿ ಕೋಳಿನ ಫಾರಂ ಕೋಳಿನ? ತತ್ತಿ ನಾಟಿ ಕೋಳಿ ಸರ್. ನಿಮ್ ಮನೆ ಸುತ್ತಮುತ್ತ ನಾಟಿ ಕೋಳಿಗಳು ಏನಾರ ಇದಾವ? ಕೋಳಿ ಇದಾವೆ ಸರ್. ಓಕೆ, ಸರಿ. ಅದಾದ್ಮೇಲೆ ನೋಟ್ ಬೀಳುತ್ತೆ ಅಂತ ಹೇಳಿದ್ರಲ್ವಾ? ಅಮೌಂಟ್ 1,000 ಬಿದ್ದಾವ ಸರ್. ಎಷ್ಟು?
10,000 ಸರ್. 10,000 ಅದೇನ್ ಮಾಡಿದ್ರಿ ನೋಟ್ ನಮ್ಗೆ ಇಟ್ಕೊಂಡಿದ್ರೆ ಅದನ್ನ ಗೊತ್ತಾಗ್ಬಿಡೋದು. ಇಲ್ಲ ನಾವ್ ಅದನ್ನ ಏನಂದ್ರೆ ಸರ್ ಇಟ್ಕೋಬೇಡ್ರಿ ದೇವ್ರ ಉಂಡಿಗೆ ಹಾಕ್ರಿ ಬಹಳ ನಿಮ್ ಸಾಕ್ ಇಟ್ಕೋಬೇಡ ಅನ್ನಕತ್ರಿ ಸ್ವಾಮಿಗಳ್ರೆ. ಓಕೆ, ಅದಕ್ಕೆ ನಾವ್ ಏನ್ ಮಾಡಿದ್ರೆ ದೇವ್ರ ಉಂಡಿಗೆ ಹಾಕ್ಬಿಟ್ಟು. ಈಗ ಬಸವರಾಜ್ ಅವರೇ ನೀವು ಅನುಮತಿ ಕೊಟ್ರೆ ಈಗ ಆ ಹುಡುಗ ಯೂಟ್ಯೂಬ್ ನಲ್ಲಿ ಲಕ್ಷ್ಮಣ್ ನೆಟ್ರಾವಿನವರು ಒಂದು ಓಪನ್ ಚಾಲೆಂಜ್ ಮಾಡಿದ್ದಾರೆ, ಸವಾಲ್ ಅಂತ ಹಾಕಿದ್ದಾರೆ. ಒಂದ್ಸರಿ ಅವರು ನೀವು ಕೇಳಿದಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ, ಒಂದ್ಸರಿ ಅಲ್ಲಿ 40 ಲಕ್ಷ ಹಾಕಿದ್ದಾರೆ. ನಾನ್ ಆ ಹುಡುಗ ಹಾಕಿರುವ ಅದ ಹಂಗಲ್ಲ ಸರ್, ಅದು ರಾಂಗ್ Yes, yes. ಏನಾಗಿತ್ತು ಸರ್ 4 ಲಕ್ಷ ಖರ್ಚು ಮಾಡಿದಾರ ಅಂತ ಹೇಳಿ ಹಾಕಕ್ ಹೋಗಿ ಅದ ಬೈ ಮಿಸ್ಟೇಕ್ ಒಂದ್ Yes. 0 ಹೆಚ್ಚಿಗೆ ಹಾಕಿ ಮಾಡಿದ್ರು. ಇರ್ಲಿ ಅದು ಇರ್ಲಿ. ಓಕೆ, ನಾನು ಆ ಹುಡುಗ ಹಾಕಿರುವ ಸವಾಲನ್ನ ಸ್ವೀಕರಿಸಲಿಕ್ಕೆ ತಯಾರಾಗಿದ್ದೇನೆ. ಅದನ್ನ ಪರೀಕ್ಷೆ ಮಾಡಕ್ಕೆ ನೀವು ಅನುಮತಿ ಕೊಡ್ತಾ ಇದ್ದೀರ ಮನೆಯವರು, ನಾನು ಇವತ್ತೇ ಬರ್ಲಿಕ್ಕೆ ತಯಾರಾಗ್ತೀನಿ. ಹಾ ಸರ್, ಈಗ ನಾವು ಏನ್ ಮಾಡಿದ್ವಿ ಸರ್, ಈಗ ಹೊರಗಡೆ ನಾವು ಅಲ್ಲಿ ಇಲ್ಲಿ ಎಲ್ಲ ಕೇಳಿದ್ರು ಸರ್, ಯಾವ್ದೋ ಒಂಥರ ಈಗ ಪ್ರೊಸೆಸಿಂಗ್ ಐತ್ರಿ. ಈಗ ನಿನ್ನೆ ಒಂದ್ 3 ಅಂಕ ಕಟ್ಟದ್ರಿ. ಈಗ ಏನೈತ್ರಿ ಎಲ್ಲಾ ಕಡಿಮೆ ಆಗೈತಿ ಸರ್, ಅದ ಓವರ್ ಆಲ್ ಎಲ್ಲಾ ಕಡಿಮೆ ಆಗೈತ್ರಿ ಅದ. ಈಗ ಪ್ರೆಸೆಂಟ್ ಸ್ಟಾರ್ಟಿಂಗ್ ದಲ್ಲಿ ಇರೋದು ಬಟ್ಟೆ ಕಟ್ಟಾಗ್ತದೆ ಸರ್. ಆ ಬಟ್ಟೆ ಕಟ್ಟೋದು ಆ ಕ್ಷಣ ನಿಲ್ಲಿಸ್ತೀನಿ ನಾನು, ನೀವು ಅನುಮತಿ ಕೊಡಿ ದಯವಿಟ್ಟು. ನಾನು ಪೊಲೀಸ್ನವ್ರಿಗೂ ಹೇಳ್ತೀನಿ, ನಿಮ್ಗೂ ಹೇಳ್ತೀನಿ, ಒಂದ್ ಅನುಮತಿ ಕೊಡಿ. ನಾನು ಈ ಕ್ಷಣ ಬರ್ಲಿಕ್ಕೆ ತಯಾರಾಗಿದ್ದೀನಿ. ಆ ಹುಡುಗ ಹಾಕಿರುವ ಸವಾಲ್ನ ಸ್ವೀಕರಿಸಕ್ ತಯಾರಾಗಿದ್ದೀನಿ. ನೀವು ಅನುಮತಿಗಾಗಿ ಕಾಯ್ತಾ ಇದ್ದೀನಿ, ನಿಮ್ಮ ಅನುಮತಿಗಾಗಿ ದಯಮಾಡಿ. ಈಗ ಸರ್ ನಾ ಹೇಳ್ತೇನೆ ಸರ್, ನಾನಾಗಿ ಕಾಲ್ ಮಾಡಿ ಹೇಳ್ತೇನೆ ಸರ್. ಅಂದ್ರೆ ಈಗ ನಾವ್ ಏನ್ ಮಾಡ್ತಿದ್ವಿ, ಮೊದ್ಲೇ ನಾವು ಗರೀಬ್ ಫ್ಯಾಮಿಲಿ ಅಲ್ಲ, ತುಂಬಾನೇ ಮತ್ತ ಅಲ್ಲಿ ಹೊರಗಡೆ ನಾವ್ ಅಲ್ಲಿ ಇಲ್ಲಿ ಎಲ್ಲ ಕೇಳಿದ್ವಿ ಸರ್. ಈಗ ನಿನ್ನೆ ಹೋಗಿದ್ದು ಅದು ಒಂದರ ಇವತ್ತಿಂದ ಕಡಿಮೆ ಆಗ್ತೈತೆ ಅಂದಾರ. ಇಲ್ಲ, ನಿಜವಾಗ್ಲೂ ಹೇಳ್ತೀನಿ, ನಿಮ್ ಮನೇಲಿ ನಡೆಯೋದು ಬಾನಾಮತಿ ಅಲ್ಲ. ಹಾ ಸರ್, ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಮಾಧ್ಯಮದ ಮುಂದೆ ಹೇಳ್ತಾ ಇದ್ದೀನಿ. ನಿಮ್ ಮನೇಲಿ ನಡೆಯೋದ ಹುಡುಗ ಹೇಳಿದ್ನಲ್ಲ, ಬಾನಾಮತಿ ನಡೆದಿದೆ ಅಂತ ಒತ್ತಿ ಹೇಳಿದ್ರು, ಬಾನಾಮತಿ ಅಲ್ಲ. ಮತ್ತೆ ಏನ್ ಯಾವ ಅದನ್ನ ಹೇಳ್ತೀನಿ. ನಿಮ್ ಮನೆಯ ಸಮಸ್ಯೆಯನ್ನ ನಾನು ಏನಾರು ಬಗೆಹರಿಸ್ಲಿಲ್ಲ ಅಂದ್ರೆ, ಆ ಅನ್ನ ಕೆಂಪಾಗದ್ ನಿಲ್ಲಿಸ್ಲಿಲ್ಲ ಅಂದ್ರೆ, ಆದ್ರೂ ನಿಮ್ ಹುಡುಗನ ಮೇಲೆ ಬರುವಂತ ಕೆರೆ ಇದೆಯಲ್ಲ ಅದು ನಿಲ್ಲಿಸ್ಲಿಲ್ಲ ಅಂದ್ರೆ, ನನ್ನ ಜೀವನ ಪರ್ಯಂತ ನನ್ನ ಹತ್ರ ದುಡ್ಡಿಲ್ಲ. ನಿಮ್ಮನೆಯಲ್ಲೇ ನೀವ್ ಹೇಳಿದ ಕೆಲಸ ಮಾಡ್ಕೊಂಡಿರ್ತೀನಿ ಬಸವರಾಜ್, ರೀತಿಯಿಂದ ಹೇಳ್ತಾ ಇದ್ದೀನಿ. ಹಾಗಲ್ಲ ಸರ್, ಇದೇನಿಲ್ಲ ಸರ್, ಈಗೆಲ್ಲ ಸ್ಟಾಪ್ ಆಗಿದೆ ಸರ್. ಇದ ಏನಾಗಿದೆ 7 ಮಂತ್ ಪ್ರೊಸೆಸಿಂಗ್ ಐತೆ ಸರ್. ಅದೆಲ್ಲ ಈಗ ನಿಂಬಿಕಾಯಿ ಬೀಳು ಕಡಿಮೆ ಆಗಿದಾರೆ, ತತ್ತಿ ಬೀಳುದು ಕಡಿಮೆ ಆಗಿದಾರೆ. ಆಮೇಲೆ ಚಿಕನ್ ಮಟನ್ ಅದು ಬೀಳ್ತಿದ್ರಿ, ಅದು ಕಡಿಮೆ ಆಗಿದೆ. ಆಮೇಲೆ ಈಗ ಅನ್ನ ಮಾಡಿದ ಅನ್ನ ಕೆಂಪಾಗೋದು ಅದೆಲ್ಲ ಕಡಿಮೆ ಆಗಿದೆ. ಈಗ ಓನ್ಲಿ ಒಂದೇ ಉಳ್ದಿದ್ ಸರ್, ಬಟ್ಟೆ ಕಟ್ಟಾಗೋದು. ಆ ಹುಡುಗನ್ ಬೇಕಾದ್ರೆ ನೀವು ಕರ್ಕೊಂಬಂದ್ರು, ನಾನು ಅಲ್ಲಿಗೆ ಬರ್ಬಾರ್ದು ಅಂತ ಕರ್ಕೊಂಬಂದ್ರು ಬೇಕಾದ್ರೆ ನಮ್ದೇ ಒಂದು ಮಾನಸಿಕ ಆಸ್ಪತ್ರೆ ಇದೆ. ಆ ಹುಡುಗನ ಕಂಪ್ಲೀಟ್, ಆ ಹುಡುಗ ನಾನು ಹೇಳ್ಬಾರ್ದದ್ದೆಲ್ಲ ಒಂದಿಷ್ಟು ಮನಸ್ಸಿನಲ್ಲಿ ನೊಂದ್ಕೊಂಡಿದ್ದಾನೆ. ಆ ಹುಡುಗಂಗೆ ಏನಾಗುತ್ತೆ ಅಂತ, ಅದು ಸ್ಕಿನ್ ಅಲರ್ಜಿ ಆಗಿದೆಯಾ ಅಥವಾ ಇದು ಅನ್ನ ಕೆಂಪಾಗೋದು ಏನಾಗುತ್ತೆ ಎಲ್ಲ ನನಗೆ ಗೊತ್ತಿದೆ. ನನಗೆಲ್ಲ ಅರ್ಥಕೊಂಡಿದ್ದೀನಿ, ನಾನೆಲ್ಲ ತಿಳ್ಕೊಂಡಿದ್ದೀನಿ, ಯಾರು ಕಾರಣ ಏನು ಅಂತ A to Z ನಿಮ್ ಮುಂದೆ ಪೊಲೀಸ್ನವ್ರನ್ನ ಕರ್ಕೊಂಬಂದು ಹೀಗೆ ಆಗತ್ತೆ, ಇದೇ ರೀತಿ ಆಗತ್ತೆ ಅಂತ ಹೇಳಿ ಡಿಟೈಲ್ ಮಾಧ್ಯಮದ ಮುಂದೆ ಕೊಡ್ಲಿಕ್ಕೆ ನಾನು ತಯಾರಾಗಿದ್ದೀನಿ. ಆ ಹುಡುಗನ ಸವಾಲ್ ಸ್ವೀಕರಿಸ್ತೀನಿ. ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೇನೆ, ನಿಮ್ ಜಿಲ್ಲೆನಲ್ಲಿ ಚಿಕ್ಕೋಡಿ ಮತ್ತು ಬೆಳಗಾವಿ ಈ ತರ ಬಾನಾಮತಿ ನಡೆದಾಗೆ ನಾನ್ ನೋಡ್ಕೊಳ್ತೇನೆ. ನೀವ್ ಇದೊಂದು ಮನವಿಯನ್ನ ಸ್ವೀಕರಿಸ್ಬೇಕು ಅಂತ ಕೇಳ್ಕೊಳ್ತೇನೆ ಸರ್. ನಾನ ವಿಚಾರ ಮಾಡಿ ಹೇಳ್ತೇನೆ ಸರ್, ಮಾತಾಡಿ ನಾನ್ ನಿಮ್ಗೆ. ಈಗ ಲಕ್ಷ್ಮಣ್ ನೀವೇನ್ ಹೇಳ್ತೀರಿ? ಲೈನಲ್ಲಿ ಇದ್ದೀರಿ, ಏನ್ ಹೇಳ್ತೀರಿ? ಅಲ್ಲಲ್ಲ, ನೀವು ಇಷ್ಟು ಸವಾಲ್ ಹಾಕಿದಿರಿ, ಆ ಸವಾಲ್ ನಾನ್ ಸುಮ್ನೆ ಇರಲ್ಲ. ನೀವು ನಮ್ಮನ್ನ ಒಬ್ಬ ಹುಡುಗ ಆಗಿ ನನ್ನ ಮೇಲೆ ಸವಾಲ್ ಹಾಕಿದಿರಿ, ಆ ಸವಾಲ್ನ ನೀವು ಒಪ್ಕೊಳ್ಬೇಕು, ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಇಲ್ಲ ಈಗ ಅದು ಹುಡುಗ ಏಜು ಮ್ಯಾಟರ್ ಅಲ್ಲ ಬೇಡ, ಅವನು ಹಿರಿಯನೇ ಆಗಿರ್ಲಿ, ಎಂತದ ನನ್ನ ಮೇಲೆ ಸವಾಲ್ ಹಾಕಿದ್ದಾರೆ, ಆ ಸವಾಲ್ ನಾನು ಸ್ವೀಕರಿಸಕ್ ತಯಾರಾಗಿದ್ದೀನಿ. ಯಾವಾಗ್ಲೂ ಕೂಡ ಮಾತಾಡ್ಲಿಕ್ಕಿದ್ದ. ಅದೇ ಈಗ ಸವಾಲ್ ಸ್ವೀಕರಿಸ್ತೀವಿ, ಸ್ವೀಕರಿಸ್ತೀವಿ. ನೀವು ನನ್ನ ಮೊನ್ನೆ ಹೇಳಿದ್ರಲ್ಲ, ನೀವು ಯೋಚನೆ ಮಾಡಲ್ಲ ಕಾಲ್ ಮಾಡಿದಾಗ ನಾನು ನಿಮ್ ಸವಾಲ್ ಹೇಳಿದ್ರಿ. ಹೌದ್ರಿ, ಸವಾಲ್ ಮಾಡ್ಲಿಕ್ಕೆ ಬೇಕು, ಮಾಡ್ತೀರಿ ನೀವು? ಖಂಡಿತ ಮಾಡ್ತೀನಿ. ಆದ್ರೆ ನನಗ್ ದುಡ್ಡು ಕೊಡ್ಬೇಕಾಗಿರೋದ್ನ ಆ ಕುಟುಂಬದವ್ರಿಗೆ ಕೊಟ್ಬಿಡಿ ಲಕ್ಷ್ಮಣ್, ನಾನ್ ಸ್ವೀಕರಿಸ್ತೀನಿ. ಆ ಮನೆಯಲ್ಲಿ ಬಾನಾಮತಿ ನಡೆಯೋದನ್ನ ಕಂಪ್ಲೀಟ್ ಇದ್ ಮಾಡಿ. ಲಕ್ಷ್ಮಣ ನಾ ಹೇಳೋದ್ ಕೇಳಿಲ್ಲ, ಅದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೈತಿ. ನಾನು 4 lakhs ನಾವ್ ಖರ್ಚು ಮಾಡಿದ ಹಾಕಿದಿಲ್ಲ, ಅದು ಹಿಂಗಾಗೈತೆ. ಬಹುಮಾನ ಮೊತ್ತದ ಖರ್ಚು ಮಾಡಿರ್ತಕ್ಕಂಥದ್ದು ನಟರಾಜ್ ಹೇಳಿದೆ. ಓಕೆ, ನೀವು ಯಾವತ್ತು ಹೇಳ್ತೀರಿ ಆ ಕ್ಷಣ ನಾನು ಬರ್ಲಿಕ್ಕೆ ತಯಾರಾಗಿದ್ದೀನಿ. ನಟರಾಜ್ ಸರ್, ಹುಲ್ಕಲ್ ನಟರಾಜ್ ಸರ್, ನಾನ್ ನಿಮ್ಮ ವಿಡಿಯೋ ಎಲ್ಲಾ ನೋಡಿದ್ದೇನೆ ಸರ್. ನಾನು ಒಂದು ಇದನ್ನ ವರ್ಕ್ ಮಾಡ್ತೇನೆ ಸರ್, ನನಗೂ ಎಲ್ಲ ಅರ್ಥ ಆಗತ್ತೆ. ಬಟ್ ಇದು ಏನಾಗ್ತಿದೆ, ಇದು
ಅಂದ್ರೆ ಒಂಥರ ನಮಗೆ ಒಂದು ಹಾರರ್ ಮೂವಿ ತರ ಆಗ್ಬಿಟ್ಟಿದೆ ಎಲ್ಲ ಆಗಿ ಬಂದಾಗಿದೆ ಸರ್. ಈಗ ಲಾಸ್ಟ್ ಒಂದ್ ಪ್ರೊಸೆಸ್ ಇದೆ, ಅದು ಅರಿವೆ ಕಟ್ಟಾಗೋದು ಈಗ ನಿನ್ನೆ 3 ಅಂಗಿ ಕಟ್ಟಾಗಿದಾವ ಸರ್. ಈ ಕ್ಷಣದಲ್ಲಿ ನಿಲ್ಲಿಸ್ತೀನಿ ನಾನು, ನಿಮ್ ಮನೆಗ್ ಬಂದ್ರೆ ಈ ಕ್ಷಣದಲ್ಲಿ ನಿಲ್ಲಿಸ್ತೀನಿ. ಮನೆಗೆ ಬಂದು ಮನೆಯಲ್ಲಿ ಇರ್ತಕ್ಕಂಥ ತಾಯಿ ಜೊತೆ ಮಾತಾಡ್ಕೊಂಡು ವಾಪಸ್ ನಾವ್ ಮಾತಾಡಿ ಹೇಳ್ತೀವಿ ಸರ್. ನಮ್ಮಿಂದ ಏನಾರ ನಿಮ್ಗೆ ತಪ್ಪು ಅನ್ಸಿದ್ರೆ, ನಿಮ್ಗೆ ಏನಾರ ಭಾವನೆಗೆ ಧಕ್ಕೆ ಅನ್ಸಿದ್ರೆ ಏನಾರ ಇಲ್ಲ, ನನ್ಗೆ ಏನಾಗಿದೆ ಅಲ್ಲ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಇಬ್ರು ಕೇಳಿಸ್ಕೊಳ್ಳಿ. ಹುಲಿಕಲ್ ನಟರಾಜು ಇಷ್ಟೆಲ್ಲ ಬೊಗಳೆ ಹೊಡ್ಕೋತಾ ಇದ್ರು, ಇಷ್ಟೆಲ್ಲ ಏನು ಬಾನಮತಿ ಇಲ್ಲ ಅಂತಿದ್ರು. ಅವ್ರಿಗನು ಹೇಳಿದಾನೆ, ಬಾನಮತಿ ಇಲ್ಲ ಅನ್ನೋರಿಗೆ ಇದೊಂದು ಸವಾಲು, ಬಾನಮತಿ ನಡೆಯೋದೇ ಇಲ್ಲ ಅನ್ನೋರಿಗೆ ಸವಾಲು ಅಂತ ಮಾತಾಡಿದಾನೆ ವೀರಾವೇಶದಲ್ಲಿ. ಯಾಕೆಂದ್ರೆ ಬಾಣಮತಿ ನಡೆಯಲ್ಲ, ಬಾಣಮತಿನೇ ಒಂದು ಯಾವ್ದೋ ಒಂದು ಪ್ರಯೋಗ ಆಗಿದೆ ಸರ್. ಆ ಪ್ರಯೋಗ ಯಾವ್ದಂತ ಹೇಳ್ತೀನಲ್ಲ, ನಾನು ರೆಡಿ ಇದ್ದೀನಿ. ಅದಕ್ಕೆ ನನಗೆ ತುಂಬಾ ನೋವಾಗಿದೆ. ಅಲ್ಲಿನ SP ಅವ್ರಿಗೂ ಲೆಟರ್ ಬರೀತಾ ಇದ್ದೀನಿ, ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಲೆಟರ್ ಬರೀತಾ ಇದ್ದೀನಿ. ಮೌಢ್ಯತೆ ಕಾನೂನು ನಿಷೇಧ ಇದ್ರೂ ಬಾನಾಮತಿ ನಡೀತಾ ಇದೆ ಅಂತ ಹೇಳೋದು ತಪ್ಪಾಗುತ್ತೆ, ಅದು ಮಾಡಬಾರ್ದು. ನಾನು ರೆಡಿ ಇದ್ದೀನಿ, ಇದು ಮಾಧ್ಯಮದ ಮುಂದೆ ಹೇಳುವಂತ ಮಾತು, ನಾನು ತಯಾರಾಗಿದ್ದೀನಿ. ನೀವು ಯಾವ ಕ್ಷಣ ನಮ್ಗೆ ಕರೆ ಮಾಡ್ತೀರಿ ಆ ಕ್ಷಣ ನೀವು ದುಡ್ಡು ಕೊಡಬೇಡಿ, ನಾವೇ ಖರ್ಚು ಮಾಡ್ಕೊಂಡು ಬರ್ತೀವಿ. ದಯವಿಟ್ಟು ನಿಮ್ ಜಿಲ್ಲೆನಲ್ಲಿ, ಈ ರಾಜ್ಯದಲ್ಲಿ ಬಾನಾಮತಿನೇ ಇಲ್ಲ, ಆದ್ರೂ ಬಾನಾಮತಿ ಇದೆ ಅಂತ ಹೇಳೋದು ಬೇಡ. 100% ಸರ್, 100% ನಾವು ಹೇಳ್ತೇವೆ ಸರ್. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್.